ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರ ಅಧ್ಯಾಯದ 27ನೇ ಪ್ರಶ್ನೆಯನ್ನ ಗಮನಿಸಿ. ಆ, ಒಂದು ಶಾಲೆಯ 50 ವಿದ್ಯಾರ್ಥಿಗಳ ಎತ್ತರವನ್ನ ಕೆಳಗಿನಂತೆ ನಮೂದಿಸಲಾಗಿದೆ. ಈ ದತ್ತಾಂಶಗಳಿಗೆ ಆವೃತ್ತಿ ಬಹುಭುಜಾಕೃತಿಯನ್ನ ರಚಿಸಿ. ಸೊ ಇಲ್ಲಿ ಹೈಟ್ ಮತ್ತು ಸ್ಟೂಡೆಂಟ್ಸ್ ಇಷ್ಟು ಹೈಟ್ ಅನ್ನು ಹೊಂದಿರುವಂತ ಸ್ಟೂಡೆಂಟ್ಗಳು ಎಷ್ಟು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಇದರ ಮೊದಲನೇದಾಗಿ ನಾವಿಲ್ಲಿ ಬಹುಭುಜಾಕೃತಿ ನಕ್ಷೆಯನ್ನ ಬಿಡಿಸ್ಬೇಕು ಅಂದ್ರೆ ಮಧ್ಯ ಬಿಂದುವನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಮಧ್ಯ ಬಿಂದು. ಸೊ ಇಲ್ಲಿ ಮಧ್ಯ ಬಿಂದುವನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಓಕೆ, ಸೊ ಹಾಗಾದ್ರೆ ಇಲ್ಲಿ ಮೇಲ್ಮಿತಿ ಪ್ಲಸ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರ ಅಧ್ಯಾಯದ 27ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಶಾಲೆಯ 50 ವಿದ್ಯಾರ್ಥಿಗಳ ಎತ್ತರವನ್ನ ಕೆಳಗಿನಂತೆ ನಮೂದಿಸಲಾಗಿದೆ. ಈ ದತ್ತಾಂಶಗಳಿಗೆ ಆವೃತ್ತಿ ಬಹುಭುಜಾಕೃತಿಯನ್ನ ರಚಿಸಿ. ಸೊ ಇಲ್ಲಿ ಆವೃತ್ತಿ ಬಹುಭುಜಾಕೃತಿಯನ್ನ ರಚಿಸಬೇಕು ಅಂದ್ರೆ ನಾವಿಲ್ಲಿ ಮೊದಲನೇದಾಗಿ ಮಧ್ಯ ಬಿಂದುವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಮಧ್ಯ ಬಿಂದುವನ್ನ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಸೊ ಏನಾಗುತ್ತೆ 140 ಪ್ಲಸ್ 145 ಡಿವೈಡೆಡ್ ಬೈ 2 ಮಾಡಿದಾಗ 142.5. ಸೊ ಇದೆಷ್ಟು ಬರುತ್ತೆ? 147.5. ಸೊ 152.5. ಸೊ 157.5, 162.5. ಸೊ ಇಲ್ಲಿ ನಾವು ನಕ್ಷೆಯನ್ನ ಗುರುತಿಸ್ಕೊಳ್ಬೇಕು. ಎಕ್ಸ್ ಅಕ್ಷವನ್ನ ಮಧ್ಯ ಬಿಂದು ಕ್ಲಾಸ್ ಮಾರ್ಕ್ಸ್, ವೈ ಅಕ್ಷವನ್ನ ಹೈಟ್. ಸೊ ಇಲ್ಲಿ ವಿದ್ಯಾರ್ಥಿಗಳ ಎತ್ತರವನ್ನಾಗಿ ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿ 1 ಯೂನಿಟ್ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? ಸೊ ಇಲ್ಲಿ 137.5, 142.5, 147.5 ಈ ರೀತಿಯಲ್ಲಿ ಗುರುತಿಸ್ಕೊಳ್ತಾ ಹೋಗ್ತೇವೆ. ಸೊ ಇಲ್ಲಿ ಮೊದಲನೆಯ ಬಿಂದು 137.5. ಸೊ ಇದು 0 ಅಲ್ವಾ? ಸೊ ಅದಕ್ಕಿಂತ ಹಿಂದಿನ ಆವೃತ್ತಿ ಯಾವಾಗ್ಲೂ 0 ಆಗಿರುತ್ತೆ. ಸೊ ಹಾಗಾದ್ರೆ ಪಾಯಿಂಟ್ ಎಲ್ಲಿ ಬರುತ್ತೆ? ಇಲ್ಲಿ ಎಕ್ಸ್ ಅಕ್ಷಕ್ಕೆ ಬರ್ತಾ ಇದೆ. 137.5ಗೆ 0 ಹೈಟ್ ಇರುವಂತಹ ಮಕ್ಕಳಿದ್ದಾರೆ. ಸೊ ಅದೇ 142.5ಗೆ 6 ಜನ ಇದ್ದಾರೆ. ಎಷ್ಟು? 6 ಆವೃತ್ತಿಯನ್ನ ಹೊಂದಿರುವಂತದ್ದು. ಓಕೆ, ಸೊ ಎಷ್ಟು ಅಂದ್ರೆ 6 ಮಕ್ಕಳು 142.5 ಎತ್ತರವನ್ನ ಹೊಂದಿರುವಂತದ್ದು. ಸೊ ಆ ಒಂದು ರೇಂಜ್ ಅಲ್ಲಿ. ಅದೇ ರೀತಿ ಸಿ 147.5ಗೆ 12 ವಿದ್ಯಾರ್ಥಿಗಳು, 152.5ಗೆ 18 ವಿದ್ಯಾರ್ಥಿಗಳು, 157.5ಗೆ 10 ವಿದ್ಯಾರ್ಥಿಗಳು, 162.5ಗೆ 4 ವಿದ್ಯಾರ್ಥಿಗಳು. ಸೊ ಇಲ್ಲಿ 167ಗೆ ಮತ್ತಗೇನ್ 0 ಅಲ್ವಾ? ಸೊ ಇದು ಏನಾಗುತ್ತೆ? ಎಕ್ಸ್ ಅಕ್ಷವನ್ನ ಕನ್ಸಿಡರ್ ಮಾಡುತ್ತೆ. ಸೊ ಈಗ ಇದನ್ನ ಎಲ್ಲ ಬಿಂದುಗಳನ್ನ ಜೋಡಿಸಿದಾಗ ಒಂದು ಕ್ಲೋಸ್ಡ್ ಆದಂತಹ ಫಿಗರ್ ಸಿಗತ್ತೆ. ಓಕೆ, ಸೊ ಇದು ಏನ್ ಹೇಳಿ? ದತ್ತಾಂಶವನ್ನ ನಾವು ಬಹುಭುಜಾಕೃತಿಯ ನಕ್ಷೆಯ ರೂಪದಲ್ಲಿ ತೋರಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು.